RCBಯ ವಿನ್ನಿಂಗ್ ಸೆಲೆಬ್ರೇಷನ್ ಟರ್ನ್ಡ್ ಬ್ರೂಟಲ್ ಸ್ಟ್ಯಾಂಪೆಡ್. 18 ವರ್ಷದ ನಂತರ ಬ್ಯಾಂಗ್ಳೂರ್ ಕಪ್ ಗೆಲ್ಲುತ್ತೆ. ಅದಕ್ಕೆ ಬ್ಯಾಂಗ್ಳೂರ್ನ ಟೀಮು ಬ್ಯಾಂಗ್ಳೂರ್ ಜನರ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ಬ್ಯಾಂಗ್ಳೂರ್ಗೆ ಬರ್ತಾರೆ. ಫ್ರೀ ಎಂಟ್ರಿ ಇಟ್ಟಿದ್ದಕ್ಕಾಗಿ ಹ್ಯೂಜ್ ಕ್ರೌಡ್ ಜಮಾ ಆಗುತ್ತೆ. ಅದರಿಂದ 11 ಡೆತ್ಸ್, 50 ಇಂಜುರೀಸ್ ಆಗುತ್ತೆ. ಹೂ ಟೇಕ್ಸ್ ರೆಸ್ಪಾನ್ಸಿಬಿಲಿಟಿ ಆಫ್ 11 ಡೆತ್ಸ್? ಸ್ಟೇಟ್ ಗೌರ್ಮೆಂಟಾ ಅಥವಾ BCCIನಾ? ಈ ತರದ ಇನ್ಸಿಡೆಂಟ್ಗಳ ಬಗ್ಗೆ ಮಾತಾಡೋದಕ್ಕೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಇದು ಬರೀ ಸೌತ್ ಅಲ್ಲಿ ಮಾತ್ರ ಅಲ್ಲ, ದಿಸ್ ಇಸ್ ಅ ನ್ಯಾಷನಲ್ ಇಶ್ಯೂ. ರೀಸೆಂಟ್ ಆಗಿ ಕುಂಭಮೇಳದಲ್ಲಿ 30 ಡೆತ್ಸ್ ಆಗುತ್ತೆ. ಆಮೇಲೆ ಡೆಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ 18 ಡೆತ್ಸ್ ಆಗುತ್ತೆ. ಗೂಗಲ್ ಅಲ್ಲಿ ಸ್ಟ್ಯಾಂಪೆಡ್ ವಿಕಿಪೀಡಿಯಾನ ತೆಗೆದು ನೋಡಿ, ಅತಿ ಹೆಚ್ಚು ಕಾಲ್ ತುಳಿತಗಳಾಗಿದ್ದು ನಮ್ಮ ಭಾರತ ದೇಶದಲ್ಲೇ. ಆಸ್ ಅ ಅವೇರ್ ಸಿಟಿಸನ್, ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಇವೆಂಟ್ ನ ಹೈಪ್ ತುಂಬಾ ಜಾಸ್ತಿ ಆಗುತ್ತೋ ಆ ಈವೆಂಟ್ ನ ದಯವಿಟ್ಟು ಅವಾಯ್ಡ್ ಮಾಡಿ. ಯಾಕಂದ್ರೆ ಭಾರತದಲ್ಲಿ ಜನರಿಗೆ ಕ್ರೌಡ್ ಮ್ಯಾನರ್ಸು ತುಂಬಾ ಕಮ್ಮಿ. ನಿಮ್ಮ ಫೇವರೆಟ್ ಕ್ರಿಕೆಟರು ನಿಮ್ಗೆ ಒಂದು ಲೈಫ್ ನ ಕೊಡೋಕ್ಕಾಗಲ್ಲ. ಸೊ ಸ್ಟೇ ಸೇಫ್, ಸೆಲೆಬ್ರೇಟ್ ಅಟ್ ಹೋಮ್ ವಿತ್ ಯುವರ್ ಫ್ಯಾಮಿಲಿ. ಜೈ ಹಿಂದ್.